ಸರ್, ತಮಗೆಲ್ಲರೂ ಕೂಡ ಗೊತ್ತಿದೆ, ಮೊನ್ನೆ ನಡೆದಂತ ಮಾನ್ಸೂನ್ ಸೆಷನ್ ಕೇಂದ್ರದಲ್ಲಿ ಒಂದು ದಿನನೂ ಕೂಡ ಗೌರವಯುತವಾಗಿ ನಡೆಸಲಿಕ್ಕೆ INDIA ಒಕ್ಕೂಟ ಅವಕಾಶನ ಮಾಡಿಕೊಡ್ಲಿಲ್ಲ. ಯಾವುದೇ ವಿಚಾರದಲ್ಲೂ ಕೂಡ ಧೈರ್ಯವಾಗಿ ಚರ್ಚೆ ಮಾಡಲಿಕ್ಕೆ ಆಡಳಿತ ಪಕ್ಷದ ಮಂತ್ರಿಗಳ ಮುಂದಿರ್ಬೋದು, ಪ್ರಧಾನಮಂತ್ರಿಗಳ ಮುಂದಿರ್ಬೋದು, ವಿಚಾರ ಇಲ್ಲದೆ ಇರೋದ್ರಿಂದ ಯಾವುದೋ ಇಲ್ದಂತ ವಿಚಾರಗಳನ್ನ 100 ಸತಿ ಹೇಳಿ ಬಿಹಾರಲ್ಲಿ ನಡೀತಿರುವಂತ ಚುನಾವಣೆಯ ಪೂರಕವಾಗಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಇಲ್ದಂತ ವಿಚಾರಗಳನ್ನ ಇಟ್ಕೊಂಡು ಎಲ್ಲ ರೀತಿಯಂತ ರಾಜಕಾರಣ ಮಾಡುವಂತ ಪ್ರಯತ್ನ ಮಾಡಿದ್ರು. ಒಂದು ಸಂವಿಧಾನಬದ್ಧವಾದಂತ ಒಂದು ಸಂಸ್ಥೆ ಚುನಾವಣಾ ಆಯೋಗ ಅಧಿಕೃತವಾಗಿ ಮಾಹಿತಿ ಅಫಿಡೇಟ್ ಕೊಡು ಅಂದ್ರೆ ಯಾರು ಕೂಡ ಕೊಡ್ಲಿಕ್ಕೆ ರೆಡಿ ಇಲ್ಲ. ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಕೆಲಸವನ್ನ ಮಾಡ್ಕೊಂಡು ದಿನವನ್ನ ಕಳೀತಿರುವಂತ ಈ ಸಂದರ್ಭದಲ್ಲಿ ಒಬ್ಬ ಶಿವಮೊಗ್ಗದ ಸಂಸತ್ ಸದಸ್ಯನಾಗಿ ಪಾರ್ಲಿಮೆಂಟಿನ ಹೊರಗಡೆಗೆ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳನ್ನ, ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ರಾಜ್ಯದ, ನಮ್ಮ ಕ್ಷೇತ್ರದ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಅನೇಕ ಪ್ರಯತ್ನಗಳು ನಡೀತು. ಅದರಲ್ಲಿ ವಿಶೇಷವಾಗಿ ನಮ್ಮ ರೈತರ ಒಂದು ಬದುಕು, ಅದರಲ್ಲೂ ವಿಶೇಷವಾಗಿ ಅಡಿಕೆ ಬೆಳೆಗಾರರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ, ರಾಜ್ಯದಲ್ಲಿ, ಸೌತ್ ಇಂಡಿಯಾದಲ್ಲಿ ಹೆಚ್ಚಿಗೆ ನಾವು ಇಲ್ಲಿ ಅಡಿಕೆ ಬೆಳೆಗಾರರು ಇದ್ದಾರೆ. ಸೊ ಆ ದೃಷ್ಟಿಯಿಂದ ನಮ್ಮ ರಾಜ್ಯದ ಯಾರ್ಯಾರು ಕೇಂದ್ರದಲ್ಲಿ ಮಂತ್ರಿಗಳಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ, ಅದು ಗೌರವಂತ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಕುಮಾರಸ್ವಾಮಿಗಳು ಇರ್ಬೋದು, ಸೋಮಣ್ಣ ಇರ್ಬೋದು, ಶೋಭಾ ಅವರು ಇರ್ಬೋದು, ಈ ರೀತಿ ಎಲ್ಲರನ್ನೂ ನಮ್ಮ ರಾಜ್ಯದ ಎಲ್ಲ ಸಂಸತ್ ಸದಸ್ಯರು ಎಲ್ಲ ಒಟ್ಟಾಗಿ ಸೇರಿ ನಮ್ಮ ಕೇಂದ್ರದ ಕೃಷಿ ಸಚಿವರನ್ನ ಭೇಟಿ ಮಾಡಿ ಆ ವಿಚಾರವನ್ನ ತಮ್ಮಂದು ಕೂಡ ಹಂಚಿಕೊಳ್ಳುವಂತ ಪ್ರಯತ್ನ ಆಗಿತ್ತು. ಕೆಲವು ವಿವರಣೆಯನ್ನ ನಿಮ್ಮ ಮುಖಾಂತರ ರೈತರಿಗೆ ವಿಶ್ವಾಸ ತುಂಬುವಂತ ವಿಚಾರನ ನಿಮ್ ಮುಂದೆ ಹಂಚ್ಕೊಂತಾ ಇದ್ದೇನೆ. ವಿಶೇಷವಾಗಿ ಅಡಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಕ್ಯಾನ್ಸರ್ ಕಾರಕ ಅಂತ ಹೇಳಿ ಅದೊಂದು ಪ್ರಯತ್ನ, ಚರ್ಚೆಗಳು ಏನ್ ನಡೀತಾ ಇದೆ, ಅದು ಕೊನೆ ಆಗ್ಬೇಕು ಅಂತ ಹೇಳಿ ಒಳ್ಳೆ ರೀತಿಯಿಂದ ಚರ್ಚೆ ಆಯಿತು. ಅಲ್ಲಿರುವಂತಹ ಅಧಿಕಾರಿಗಳು ಒಂದು 3 ರಿಂದ 4 ವರ್ಷ ನಮಗೆ ಬೇಕಾಗತ್ತೆ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ಲಿಕ್ಕೆ ಅಂದ್ರು. ಗೌರವಂತ ಮಂತ್ರಿಗಳು ಪ್ರಶ್ನೆ ಇಲ್ಲ, ಮ್ಯಾಕ್ಸಿಮಮ್ 3 ಮಂತ್ಸ್ ಆರ್ 6 ಮಂತ್ಸ್, 6 ತಿಂಗಳೊಳಗೆ ಇದ್ರ ಬಗ್ಗೆ ಸಂಶೋಧನೆಯನ್ನ ಮಾಡಬೇಕು. ಬರೇ ಅಡಿಕೆ ಯಾವುದೇ ಕಾರಣಕ್ಕೂ ಕೂಡ ಕ್ಯಾನ್ಸರ್ ಹಾನಿಕಾರಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಕೆಮಿಕಲ್ ಸೇರಿಸಿದಾಗ ಅಥವಾ ಟೊಬ್ಯಾಕೋನ ಮಿಕ್ಸ್ ಮಾಡಿದಾಗ ಆಗ್ಬೋದೇ ಹೊರತು ಬರೇ ಅಡಿಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನುವಂತ ಒಂದು ಮನವರಿಕೆಯನ್ನ ನಮ್ಮೆಲ್ಲ ಸಂಸತ್ ಸದಸ್ಯರು, ಅದರಲ್ಲೂ ವಿಶೇಷವಾಗಿ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಂದು ನೇತೃತ್ವದಲ್ಲಿ ಆಯ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಒಂದು. ಎರಡನೇದು, ಯೆಲ್ಲೋ ಲೀಫ್ ಸ್ಪಾಟ್ ಡಿಸೀಸಸ್ ಏನಿದೆ ಆ ವಿಚಾರದಲ್ಲೂ ಕೂಡ ಚರ್ಚೆ ಆಯ್ತು. ಒಂದ್ಸತಿ ಒಂದ್ ಗಿಡಕ್ಕ ರೋಗ ಬಂದ್ಬಿಟ್ರೆ ಇಡೀ ತೋಟನೇ ಹೋಗುತ್ತೆ. ಮತ್ತೆ ಅಡಿಕೆ ಹೋದ್ಮೇಲೆ ಬೇರೆ ಕ್ರಾಪ್ ಕೂಡ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಮಣ್ಣೆ ಒಂಥರ ಹಾಳ ಹೋಗುತ್ತೆ. ಆ ಮಣ್ಣಲ್ಲಿ ಬೇರೆ ಕ್ರಾಪ್ ಕೂಡ ಬೆಳೆಯಕ್ಕಲ್ಲ, ಒಂದ್ 2-3 ವರ್ಷ ಗ್ಯಾಪ್ ಕೊಡ್ಬೇಕಾಗುತ್ತೆ. ಇಂಥ ಒಂದು ಕೆಟ್ಟ ರೋಗದ ಬಗ್ಗೆ ಅದು ಕೂಡ ಸರಿಯಾದ ರೀತಿಯಿಂದ ಸಂಶೋಧನೆ, ಸ್ಪ್ರೇ, ಅದಕ್ಕೆ ಸಂಬಂಧಪಟ್ಟಂತ ರೈತರಿಗೆ ಆದಂತ ಲಾಸ್ ಅನ್ನ ಹ್ಯಾಕ್ ತುಂಬಿಕೊಡ್ಬೇಕು. ನಿಮ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಆ ರೋಗ ಬಂದಾಗ ಅದಕ್ಕೆ ಸಬ್ಸಿಡಿಯನ್ನ ಕೊಡುವಂತ ಕೆಲಸ, ಪರಿಹಾರ ಕೊಡುವಂತ ಪ್ರಯತ್ನಗಳಾಗಿತ್ತು. ಆ ರೀತಿ ಏನೊಂದು ಪ್ರಯತ್ನವನ್ನ ಮಾಡ್ಬೇಕಂತೇಳಿ ಮನವರಿಕೆ ಮಾಡುವಂತ ಒಂದು ಕೆಲಸ
ಎರಡನೇದು. ಮೂರನೇದು, ಮೊನ್ನೆ ಸರ್ಕಾರ ಒಂದು ಒಂದು ಆದೇಶ ಬಂದಿದೆ, ಅಂದ್ರೆ ಹಿಂದಿನಲ್ಲೂ ಕೂಡ ಇದೆ. ಅಡಿಕೆಯನ್ನ ನಾವು ಬೇಯಿಸಿ ಕೊಡ್ಬೇಕಾದಾಗ ಅದ್ರ ಮಾಯಿಶ್ಚರ್ 7% ಇರಬೇಕು, 7% ಮೇಲೆ ಇರಬಾರದು ಅನ್ನೋಂತ ಒಂದು ಹೆಡ್ಲೈನ್ ಅನ್ನ ಹಾಕಿದ್ದಾರೆ. ಸೊ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಇವತ್ತು ಕೊಡ್ತಾ ಇರೋದು ನಮ್ಮ ಅಡಿಕೆ ಬೆಳೆಗಾರರು 11ರಿಂದ 12% ಕೊಡ್ತಾ ಇದ್ದಾರೆ ಮಾಯಿಶ್ಚರ್. ಆ 7% ಕೊಡ್ಬೇಕು ಅಂದ್ರೆ ನಾವು ಬೇಯಿಸೋದು ನ್ಯಾಚುರಲ್ ಸನ್ ಲೈಟ್ ಇಂದ ನಾವು ಬೇಯಿಸುವಂತ ಪ್ರಯತ್ನ ಆಗುತ್ತೆ. ಇದಾದ್ರೆ ಮತ್ತೆ ಎಲೆಕ್ಟ್ರಿಕಲ್ ಹೀಟರ್ಗೆ ಹೋಗಿ ಆ 7ಕ್ಕೆ ಎಳಿಬೇಕು ಅಂದ್ರೆ ಅದರಿಂದ ಅಡಿಕೆ ಕ್ವಾಲಿಟಿನೂ ಹೋಗುತ್ತೆ, ಅಡಿಕೆ ಬಿರುಕು ಬರುತ್ತೆ, ಆ ಕ್ವಾಲಿಟಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಗೆ 11ರಿಂದ 12 ಮಾಯಿಶ್ಚರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವಕಾಶನ ಮಾಡಿಕೊಡ್ಬೇಕು ಅಂತ ಹೇಳಿ ಅದೊಂದು ವಿನಂತಿಯನ್ನ ಮಾಡ್ಕೊಂಡಿದ್ದೀವಿ ಸರ್. ನಾಲ್ಕನೇದು, ಕೇಂದ್ರದ ಒಂದು BIS ಸ್ಟ್ಯಾಂಡರ್ಡ್ ಅಂತ ಒಂದಿದೆ ಸರ್. ಅದು ಗೌರವಂತ ಆಹಾರ ಸಚಿವರ ನಮ್ಮ ಇವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಬರುತ್ತೆ. ಅದರಲ್ಲಿ ಏನ್ ಹೇಳುತ್ತೆ ಅಂದ್ರೆ 1 ಕಿಲೋಗ್ರಾಮಿಗೆ ಅಥವಾ 1 ಕ್ವಿಂಟಲ್ಗೆ ಈ ದೊಡ್ಡ ಅಡಿಕೆ ಸಣ್ಣ ಅಡಿಕೆ ಇಷ್ಟೇ ಇರಬೇಕು ಅಂತ ಇದೆ. ದೊಡ್ಡ ಅಡಿಕೆ ಹೆಚ್ಚಿಗೆ ಆಯ್ತು ಅಂದ್ರೆ ಆ ಸಣ್ಣ ಅಡಿಕೆಗಿಂತ ಅದೇ ಹೆಚ್ಚಿಗೆ ಆಯ್ತಾರೆ ಅದು ರೇಟ್ ಕಮ್ಮಿ ಆಗುತ್ತೆ. ಹಾಗೆ ನಾವೇನು ಮನವಿ ಮಾಡಿದ್ವಿ ಅಂದ್ರೆ ದೊಡ್ಡ ಅಡಿಕೆಗೂ ಕೂಡ ಅದೇ ಬೆಲೆ ಇದೆ, ಸಣ್ಣ ಅಡಿಕೆಗೂ ಕೂಡ ಅದೇ ಬೆಲೆ ಇದ್ದೇ ಇದೆ. ಹಾಗಾಗಿ ಆ ತರ ಬೈಫರ್ಗೇಷನ್ ಮಾಡಿ ಆ BIS ಸ್ಟ್ಯಾಂಡರ್ಡ್ ಇಂದ ಆ ತರ ಒಂದು ಬೈಫರ್ಗೇಷನ್ ಏನಿದೆ ಅದನ್ನ ತೆಗೆದುಹಾಕ್ಬೇಕು. ಎಲ್ಲಾ ಅಡಿಕೆನೂ ಕೂಡ ಒಂದೇ ಸ್ಟ್ಯಾಂಡರ್ಡ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನೋದು ವಿಶೇಷವಾದಂತ ಒಂದು ವಿನಂತಿಯನ್ನ ಮಾಡಿದ್ವಿ. ನಾಲ್ಕನೇದು, ಕೋಆಪರೇಟಿವ್ ಸೆಕ್ಟರಿಗೆ ಸ್ವಲ್ಪ ಫಿನಾನ್ಷಿಯಲ್ ಫಂಡಿಂಗ್ ಹೆಚ್ಚಿಗೆ ಮಾಡಬೇಕು. ಅದ್ರ ಮುಖಾಂತರ ರೈತರಿಗೆ ಕಮ್ಮಿ ಬಡ್ಡಿ ದರದಲ್ಲಿ ಅಡಿಕೆ ತೋಟ ಮಾಡುವಂತ ಬೆಳೆಗಾರರಿಗೆ ಅನುಕೂಲ ಆಗ್ಬೇಕು ಅಂತೇಳಿ ಇದೊಂದು ವಿನಂತಿ ಮಾಡ್ಕೊಂಡಿದೀವಿ. ಅಡಿಕೆಗೆ GST 3% ಇದೆ, ಅದನ್ನು ಕೂಡ ಕಮ್ಮಿ ಮಾಡಬೇಕು ಅನ್ನೋದು ನಿರ್ಮಲಾ ಸೀತಾರಾಮನ್ ಜಿ ಹತ್ರ ವಿನಂತಿಯನ್ನ ಮಾಡ್ಕೊಳ್ಳುವಂತ ಪ್ರಯತ್ನ ಆಗಿದೆ. ಇನ್ನೊಂದು, ಒಂದು ಇಲ್ಲಿಗಲ್ ಇಂಪೋರ್ಟಿವ್ ಏನು ಎಷ್ಟೇ ತಡೆ ಒಡ್ಡಿದ್ರು ಕೂಡ ಕಳ್ಳತನದಿಂದ ಬರುವಂತ ಪ್ರಯತ್ನ ಇನ್ನು ಅಲ್ಲೊಂದಿಲ್ಲ ನಡೀತಾ ಇದೆ. ಸಂಪೂರ್ಣವಾಗಿ ಅದನ್ನ ನಿಲ್ಲಿಸಬೇಕು, ಆ ದಿಕ್ಕಲ್ಲಿ ಇನ್ನು ಹೆಚ್ಚು ಆಕ್ಷನ್ ತೆಗೆದುಕೊಳ್ಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂಡಿದ್ದೀವಿ. ನಿಮಗೆ ಗೊತ್ತಿರ್ಬೋದು, ಈ ಅಡಿಕೆಯ ಹಾಳೆ, ಆ ಎಲೆ ಏನಿರುತ್ತೆ ಹಾಳೆ ತಟ್ಟೆ ಅಂತ ನಾವ್ ಏನ್ ಹೇಳ್ತೀವಿ, ಈ ಆಲ್ರೆಡಿ ಅಮೆರಿಕದಿಂದ ಅದನ್ನ ರಿಜೆಕ್ಟ್ ಮಾಡಿದರೆ ಆ ಹಾಳೆ ತಟ್ಟೆಯಲ್ಲಿ ಊಟ ಮಾಡಿದ್ರು ಕೂಡ ಕ್ಯಾನ್ಸರ್ ಬರುತ್ತೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಅಮೆರಿಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅಲ್ಲಿಂದ ನಾವೇನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಕನ್ವಿನ್ಸ್ ಮಾಡಬೇಕು, ವಾಪಸ್ ಆ ಒಂದು ಹಾಳೆ ತಟ್ಟೆಯನ್ನ ಇಡೀ ಪ್ರಪಂಚದಲ್ಲಿ ಎಲ್ಲ ಉಪಯೋಗಿಸ್ತಾ ಇದ್ದಾರೆ, ಅದೇ ರೀತಿ ಅದನ್ನ ಕನ್ಸಿಡರ್ ಮಾಡೋಕೆ ಸರ್ಕಾರ ಇಂಟರ್ಫಿಯರ್ ಆಗ್ಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂಡಿದೆ. ಮೊನ್ನೆ ನಿಮಗೆ ಗೊತ್ತಿರ್ಬೋದು, ಈ ಅಡಿಕೆಯನ್ನ ಇಳಿಸ್ಲಿಕ್ಕೋಸ್ಕರ ಆ ದೋಟಿ ಅಂತ ಹೇಳಿ ಏಣಿಯನ್ನ ಏನ್ ಮಾಡ್ತಾರೆ, ಮೊದಲು ಕೇವಲ 4,000 ರೂಪಾಯಿ ಮಾತ್ರ, 4,000 ರೂಪಾಯಿ ಅದ್ರ ಬೆಲೆ, ಸಬ್ಸಿಡಿ 1,500 ಒಬ್ಬ ರೈತನ ಕೊಡ್ತಾ ಇದ್ರು. ಮೊನ್ನೆ ಸಾಗರಕ್ಕೆ ಬಂದಾಗ ವಿನಂತಿ ಮಾಡ್ಕೊಂಡ್ವಿ, ಅದು ನಿಜವಾದ ಬೆಲೆ ಮಾರ್ಕೆಟ್ ಅಲ್ಲಿ ಇರೋದು 40-42 ಆಗುತ್ತೆ. ಜನರಲ್ಲಿಗೆ 30,000 ಸಬ್ಸಿಡಿ, SC/ST 40,000 ಸಬ್ಸಿಡಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಅಷ್ಟೊಂದು ರೇಟ್ ಹೆಚ್ಚಾಗ್ಲಿಕ್ಕೆ GST ಕೂಡ ಒಂದು ಕಾರಣ ಆಗತ್ತೆ. ಅದೇ ಇಂಪೋರ್ಟ್ ಡ್ಯೂಟಿ, ಅದು ಜರ್ಮನಿಯಿಂದಾನೇ ಬರುತ್ತಂತದ್ದು. ಆ ಇಂಪೋರ್ಟ್ ಡ್ಯೂಟಿಯನ್ನ ಕಮ್ಮಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ, ಅಂದ್ರೆ ಈ ರೀತಿ ಅನೇಕ ವಿಚಾರಗಳು, ಇದು ನೋಡ್ಲಿಕ್ಕೆ ಸಣ್ಣ ಪುಟ್ಟ ವಿಚಾರ ಅಂತ ಕೆಲವು ಜನರು ಅನ್ಸ್ಬಹುದು, ಆದ್ರೆ ಇದೆಲ್ಲದೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಡಿಕೆ ಬೆಳೆಗಾರರು ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ, ಇವನ್ ಬಯಲುಸೀಮೆಯಲ್ಲೂ ಕೂಡ ಬೆಳೀತಿರೋದ್ರಿಂದ ಇದಕ್ಕೆ ಹೆಚ್ಚಿನ ಒಂದು ಒಳ್ಳೆ ರೀತಿಯಂತ ಚರ್ಚೆ ಅಗ್ರಿಕಲ್ಚರ್ ಮಿನಿಸ್ಟರ್ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಹತ್ರ ಇಬ್ಬರ ಹತ್ರನೂ ಕೂಡ ಚರ್ಚೆ ಆಯ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ